ನನ್ನ ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೆಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ಲೋಕೇಶ್ ದಾಸ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ನಮ್ಮ ಸೈನ್ಸ್ ವಿದ್ಯಾರ್ಥಿಗಳಿಗೆ ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರನ್ನು ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಎಲ್ಲ ಕ್ವಶನ್ ಪೇಪರ್ಗಳು ಬಹಳ ಹೆಲ್ಪ್ಫುಲ್ ಆಗಲಿವೆ. ಈಗಾಗಲೇ ಇದು ನಮ್ಮ 3ನೆಯ ಪ್ರಶ್ನೆ ಪತ್ರಿಕೆ ಅಂದ್ಕೊಳ್ಳಿ ತಾವುಗಳು. ಈಗ ಡೈರೆಕ್ಟಾಗಿ ನಾನು ಕೀ ಆನ್ಸರ್ಗಳನ್ನು ಹೇಳ್ತಾ ಹೋಗ್ತೇನೆ, ತಾವುಗಳು ಕ್ರಾಸ್ ಚೆಕ್ ಮಾಡಿಕೊಳ್ಳಬಹುದಾಗಿದೆ. ಯಾರೆಲ್ಲ ಪ್ರಶ್ನೆ ಎಕ್ಸಾಮನ್ನು ಬರೆದಿದ್ದೀರೋ ಇವತ್ತು ಅವರು. ದಿ ಸಮ್ ಆಫ್ ಆಲ್ ದಿ ಬೈನಾಮಿಯಲ್ ಕೋಎಫಿಷಿಯಂಟ್ ಇನ್ ದ ಎಕ್ಸ್ಪ್ಲನೇಷನ್ ಆಫ್ a + b ಹೋಲ್ ಟು ದ ಪವರ್ ಆಫ್ n ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಆಗಿರುತ್ತದೆ, 2 to the power of n ಅಂತ. ಕ್ವಶನ್ ನಂಬರ್ 2, ದ 7th ಟರ್ಮ್ ಆಫ್ ದಿ ಸೀಕ್ವೆನ್ಸ್ ಡಿಫೈನ್ಡ್ ಬೈ ಅಂತ ಇದೆಯಲ್ವ, ಇದಕ್ಕೆ ಸರಿಯಾದ ಉತ್ತರ 49/128, ದಟ್ ಈಸ್ ಆಪ್ಷನ್ ಸಿ. 49/128 ಆಪ್ಷನ್ ಡಿ ಆಗಿರುತ್ತೆ. ABCD ಲಾಸ್ಟ್ ಆಪ್ಷನ್ ಆಯಿತಾ. ಕ್ವಶನ್ ನಂಬರ್ 3, ಮೈ ಡಿಯರ್ ಚಿಲ್ಡ್ರನ್, ದಿ ಸೆಂಟರ್ ಆ್ಯಂಡ್ ದ ರೇಡಿಯಸ್ ಆಫ್ ದಿ ಸರ್ಕಲ್ ಇದೆ ಅಲ್ವಾ, ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತೆ. -5, 3 ಆ್ಯಂಡ್ 6 ಅಂತ ಇದೆ ಅಲ್ವಾ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 4, ದಿ eccentricity ಆಫ್ ದಿ hyperbola x² - y² = 6 ಈಸ್ ಡ್ಯಾಶ್. ಕ್ವಶನ್ ನಂಬರ್ 4, ರೈಟ್ ಆನ್ಸರ್ ಈಸ್ √2 √2 ಅಂತ ಇದೆಯಲ್ವಾ, ಆಪ್ಷನ್ ಬಿ ಅದು ಸರಿಯಾದ ಉತ್ತರ. ಇಲ್ಲಿ 2 ಸ್ಟೇಟ್ಮೆಂಟ್ಗಳನ್ನು ನೀಡಿದ್ದಾರೆ, ಸ್ಟೇಟ್ಮೆಂಟ್ 1 ಆ್ಯಂಡ್ ಸ್ಟೇಟ್ಮೆಂಟ್ 2, ಹೌದಲ್ವಾ. ಹಾಗಿದ್ರೆ ಎರಡೂ ಕೂಡ ಸರಿ, ಆದರೆ ಸ್ಟೇಟ್ಮೆಂಟ್ 2 ಇದೆಯಲ್ವಾ, ದಟ್ ಈಸ್ ನಾಟ್ ಎ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಯಿತಾ. ಹಾಗಿದ್ರೆ ಇಲ್ಲಿ ಕ್ವಶನ್ ನಂಬರ್ 5 ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಇದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 6, ಮೈ ಡಿಯರ್ ಚಿಲ್ಡ್ರನ್, ದಿ ಆಕ್ಟೆಂಟ್ ಇನ್ ವಿಚ್ ದಿ ಪಾಯಿಂಟ್ಸ್ ಅಂತ ಇದೆ ಅಲ್ವಾ, ಕ್ವಶನ್ ನಂಬರ್ 6 ಅದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಅಂತ ಅಂದುಕೊಂಡಿದ್ದೇನೆ. ದಯವಿಟ್ಟು ತಾವುಗಳು ಸ್ವಲ್ಪ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಕ್ವಶನ್ ನಂಬರ್ 6 ಸ್ವಲ್ಪ ಡೌಟ್ ಇದೆ. ಬನ್ನಿ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 7 ನೋಡ್ತಾ ಹೋಗೋಣ. ಈಗ ಕ್ವಶನ್ ನಂಬರ್ 7ಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಆಗಿರುತ್ತದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮ್ಯಾಚ್ ದ ಫಾಲೋಯಿಂಗ್. ಬನ್ನಿ ಈಗ ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಡೆಗೆ ಹೋಗುವ. ದಿ ಜಿಯೋಮೆಟ್ರಿಕ್ ಮೀನ್ ಆಫ್ ದ ನಂಬರ್ಸ್ 4 and 9 ಈಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 8 ರೈಟ್ ಆನ್ಸರ್ ಈಸ್ 6 ಈಸ್ ದ ರೈಟ್ ಆನ್ಸರ್. ಕ್ಲಿಯರ್? 6. ಕ್ವಶನ್ ನಂಬರ್ ನೋಡಿ ವಿದ್ಯಾರ್ಥಿಗಳೇ, ಇದು ನಮ್ಮ ಮೇಲ್ ಐ ಡಿ. ದಯವಿಟ್ಟು ನಮ್ಮ ಮೇಲ್ ಐ ಡಿಗೆ ತಮ್ಮ ಬಳಿ ಇರುವಂತಹ ಕ್ವಶನ್ ಪೇಪರ್ಗಳನ್ನು ನಮ್ಮ ಮೇಲ್ ಐ ಡಿಗೆ ಕಳಿಸಿಕೊಡಿ. ಕ್ವಶನ್ ಪೇಪರ್ ಮೇಲೆ ನಿಮ್ಮ ಹೆಸರು ಹಾಗೂ ನಿಮ್ಮ ಡಿಸ್ಟಿಕ್ಕಿನ ಹೆಸರು ಬರೆದು ಕಳಿಸಿದರೆ ಬಹಳ ಒಳ್ಳೆಯದಾಗುತ್ತೆ. ಯಾಕಂದರೆ ಬಹಳ ವಿದ್ಯಾರ್ಥಿಗಳು ಸುಮ್ಮನೆ ಫೋಟೋ ಹೊಡೆದು ಕಳಿಸಿಬಿಡ್ತೀರಾ, ಆಮೇಲೆ ಒಂದು ವಾರ ಬಿಟ್ಟು ಹೆಸರು ಡಿಸ್ಟಿಕ್ ಹೆಸರು ಕಳಿಸಿರ್ತೀರಾ. ದಯವಿಟ್ಟು ಆ ಒಂದು ಕೆಲಸವನ್ನು ಮಾಡಿ, ಹೆಲ್ಪ್ ಆಗುತ್ತೆ ಎಲ್ಲರಿಗೂ ಕೂಡ. ದಿ ಲೆಂತ್ ಆಫ್ ದಿ ಮೇಜರ್ ಆ್ಯಕ್ಸಿಸ್ ಆಫ್ ದಿ ಈಕ್ಲಿಪ್ಸ್ ಯಾವುದು, ಅದಕ್ಕೆ ಸರಿಯಾದ ಉತ್ತರ ಬಂದು 10 ಈಸ್ ದ ರೈಟ್ ಆನ್ಸರ್ ಈಸ್ 10 ಆಯಿತಾ. ಕ್ವಶನ್ ನಂಬರ್ ಈಗ ನಾವು 10ನಲ್ಲಿದ್ದೀವಿ. ಇಫ್ f(x) ಅಂತ ಹೇಳಿಬಿಟ್ಟು ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದು -2 ಆಗಿರುತ್ತೆ. ದಯವಿಟ್ಟು ಕ್ರಾಸ್ ಚೆಕ್ ಮಾಡಿಕೊಳ್ಳಿ ಕ್ವಶನ್ ನಂಬರ್ 10ಗೆ ಆನ್ಸರನ್ನು. ವಿದ್ಯಾರ್ಥಿಗಳೇ, ಉಳಿದ ಎಲ್ಲ ಭಾಗ ಇದೆಯಲ್ವಾ, ದಟ್ ಈಸ್ ವೆರಿ 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 ಇಂಪಾರ್ಟೆಂಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್. ಇಷ್ಟು ಮೈಂಡಲ್ಲಿ ಇಟ್ಕೊಂಡು ಈ ಕ್ವಶನ್ ಪೇಪರ್ನ ಸಂಪೂರ್ಣವಾಗಿ ಓದ್ಕೊಂಡ್ರೆ ಭಾಳ ಒಳ್ಳೆಯದಾಗುತ್ತೆ. ಮುಂದಿನ ದಿನಗಳಲ್ಲಿ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬೇಕಾಗಿರುವಂಥ ಪಾಸಿಂಗ್ ಪ್ಯಾಕೇಜ್ ಆಗಿರ್ಬೋದು, ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಲಭ್ಯವಾಗಿರುತ್ತೆ. ಯಾರಿಗೆಲ್ಲ ಇನ್ನೂ ಇಂಗ್ಲೀಷ್ ಎಕ್ಸಾಮ್ ಆಗಿರುವ ಅಂಥ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಏನು ಅಂದರೆ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ 100% ಫಿಕ್ಸ್ ಕ್ವಶನ್ ಆನ್ಸರ್ಸ್ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ನಿಮ್ಮ ಯೂನಿಟ್ ಟೆಸ್ಟ್ 2ಗೂ ಪ್ರಿಪೇರ್ಟ್ರಿಗೂ ಆ್ಯನ್ಯುವಲ್ ಎಕ್ಸಾಮಿಗೆ ಬರುವಂಥ ಲಿಂಕನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಹಾಗೂ ಗ್ರಾಮರ್ ಏನು ಬರಲ್ಲ ಸರ್, ನಮಗೇನು ಗೊತ್ತಿಲ್ಲ ಅನ್ನೋರಿಗೂ ಕೂಡ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ಸ್ಗಳನ್ನು ನೀಡಿರ್ತೇನೆ. ಅದನ್ನು ಉಪಯೋಗಿಸ್ಕೊಂಡು ಒಳ್ಳೆ ಅಂಕಗಳನ್ನು ತೆಗೀರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.